ಹರ ಹರ ಮಹಾದೇವ್, ಹರ ಹರ ಮಹಾದೇವ್ ಅನ್ನುವಂತಹ ಘೋಷಣೆಯನ್ನು ಕೂಗ್ತಾ ಘಟಪ್ರಭಾ ಭಕ್ತ ಮಂಡಳಿಯು ಮೂರನೇ ದಿನವಾದಂತಹ ಇವತ್ತು ವಾರಣಾಸಿ ಪುಣ್ಯಕ್ಷೇತ್ರ ವಿಶ್ವನಾಥನ ದರ್ಶನಕ್ಕೆ ಹೋಗಿ ಮುಟ್ಟಿ ಅಲ್ಲಿಂದ ವಿಶ್ವನಾಥನ ಒಂದು ದರ್ಶನಕ್ಕೆ ಹೋಗಬೇಕಾದ್ರೆ ಪವಿತ್ರವಾದಂತಹ ಮೊದಲು ಗಂಗೆಯಲ್ಲಿ ಸ್ನಾನವನ್ನು ಮಾಡಬೇಕಾಗ್ತದೆ. ಆ ಗಂಗಾ ನದಿ ಸ್ನಾನಕ್ಕೆ ಎಲ್ಲ ಭಕ್ತರು ತಾವು ಹೋಗುವುದನ್ನು ಇಲ್ಲಿ ನೋಡಲಿಕ್ಕೆ ಸಿಗ್ತದೆ. ವಿಶೇಷವಾದಂತಹ ಈ ಬೆಳಗಿನ ವೇಳೆಯಲ್ಲಿ ಎಲ್ಲರೂ ಗಂಗಾ ನದಿಯ ಸ್ನಾನದ ಮಾಡಿಕೊಂಡು ವಿಶ್ವನಾಥನ ದರ್ಶನಕ್ಕೆ ಬರ್ತಾ ಇದ್ದಾರೆ. ಎಲ್ಲ ಭಕ್ತರು ಇಲ್ಲಿ ಗಂಗೆಯನ್ನು ಸ್ನಾನವನ್ನು ಮಾಡ್ತಾ ಅದರ ಜೊತೆಗೆ ಗಂಗೆಗೆ ಪುಷ್ಪಗಳನ್ನು ಅರ್ಪಿಸಿ ಪೂಜೆಯನ್ನು ಮಾಡುವುದೇ ಒಂದು ವಿಶೇಷವಾದಂತಹ ಗಂಗೆಯಲ್ಲಿ ಒಂದು ಸ್ನಾನವನ್ನು ನೋಡಲಿಕ್ಕೆ ಇಲ್ಲಿ ಸಿಗ್ತದೆ. ಅದೇ ರೀತಿಯಾಗಿ ಎಲ್ಲರೂ ಸ್ನಾನವನ್ನು ಮುಗಿಸಿಕೊಂಡು ಪವಿತ್ರವಾದಂತಹ ಗಂಗಾ ಘಾಟದಲ್ಲಿ, ಅಂದರೆ ಗಂಗಾ ಘಾಟಗಳಲ್ಲಿ 84 ಘಾಟಗಳನ್ನು ನೋಡಲಿಕ್ಕೆ ಸಿಗ್ತದೆ. ಪ್ರತಿಯೊಂದು ವಿಶೇಷವಾದಂತಹ ಒಂದು ಘಾಟದ ಮಹಿಮೆಯನ್ನು ನಾವು ಈ ಒಂದು ಸಂಚಿಕೆಯಲ್ಲಿ ವರ್ಣಿಸೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ವಿಶೇಷವಾದಂತಹ ಇದು. ಅದರ ಜೊತೆಗೆ ಪವಿತ್ರವಾದಂತಹ ಗಂಗಾ ನದಿಯಲ್ಲಿ ಸ್ನಾನ ಮಾಡುವುದೇ ಒಂದು ಭಾಗ್ಯ ಅಂತ. ಅಂದರೆ ಎಷ್ಟೋ ಜನ್ಮದ ಒಂದು ಸುಕೃತ ಪುಣ್ಯ ಇದ್ದಾಗ ಮಾತ್ರ ಗಂಗಾ ನದಿಯಲ್ಲಿ ಸ್ನಾನ ಮಾಡಲಿಕ್ಕೆ ಇದು ದೈವ ಅಂತ ಸಿಗ್ತದೆ ಅಂತ ಒಂದು ಸದುಪಯೋಗನ ಇವತ್ತಿನ ಘಟಪ್ರಭಾ ಭಕ್ತರು ನಾವು ಎಷ್ಟೋ ಒಂದು 2 ದಿವಸದಿಂದ ವಾಹನದಲ್ಲಿ ತಮ್ಮ ಎಷ್ಟೋ ತೊಂದರೆಗಳನ್ನು ಅನುಭವಿಸಿರು. ಅಂದರೆ ತಾವು ಆನಂದವಾಗಿ ಚಿತ್ತ ಭಜನೆಯನ್ನು ಮಾಡ್ತಾ ಹೋದರೆ, ಅದೇ ರೀತಿಯಾಗಿ ದೂರದ ಹಾದಿ ಕ್ರಮಿಸಿರೂ ತಾವು ಒಂದು ಭಗವಂತನ ಒಂದು ನಾಮಸ್ಮರಣೆಯ ಜೊತೆಗೆ ಈ ಪವಿತ್ರವಾದಂತಹ ಗಂಗೆಯಲ್ಲಿ ತಾವು ನಮಸ್ಕರಿಸಿ ಆ ಗಂಗಾ ನದಿಯಲ್ಲಿ ಒಂದು ನಾಮಸ್ಮರಣೆಯನ್ನು ನೋಡೋಣ. ಎಲ್ಲ ತೀರ್ಥಗಳಲ್ಲಿ ಶ್ರೇಷ್ಠವಾದಂತಹ ತೀರ್ಥ ಅಂತಂದರೆ ಅದು ಗಂಗಾ ನದಿ ಅಂತ. ಗಂಗಾ ನದಿ ಪ್ರಥಮವಾಗಿ ವಾರಣಾಸಿಗೆ ಹೋದರೆ, ಅಂದರೆ ಕಾಶಿಗೆ ಹೋದರೆ ಪ್ರಥಮವಾಗಿ ನಾವೇನು ಮಾಡಬೇಕು ಅಂತಂದರೆ ಈ ಭಕ್ತರು ಆ ಭಗವಂತನ ಚಿಂತನೆಯನ್ನು, ನಾಮಸ್ಮರಣೆ ಘೋಷಣೆಯನ್ನು ಕೂಗ್ತಾ ಎಷ್ಟು ಒಂದು ಆನಂದದಿಂದ ತಮ್ಮ ಜಗತ್ತಿನ ಒಂದು ಪರಿವೆಯನ್ನು ಬಿಟ್ಟು ಆನಂದವಾಗಿ ಆ ಗಂಗಾ ನದಿಯ ಒಂದು ಸಾನ್ನಿಧ್ಯದಲ್ಲಿ, ಅಂದರೆ ಗಂಗಾ ನದಿಯ ತಾಯಿಯ ಮಡಿಲಿನ ಮೇಲೆ ಯಾವ ರೀತಿಯಾಗಿ ತಾಯಿ ತನ್ನ ಮಕ್ಕಳನ್ನು ತನ್ನ ಬಗಲಿನಲ್ಲಿ ತೆಗೆದುಕೊಂಡಿರ್ತಾಳೆಲ್ಲ ಆಭಾಸವಾಗ್ತದೆ. ಈ ಗಂಗಾ ನದಿಯ ಮೇಲೆ ವಿಹರಿಸೋದು ಅಂತಂದರೆ ಅದೇ ಒಂದು ತಾಯಿಯ ಒಂದು ಸಾನ್ನಿಧ್ಯದಲ್ಲಿ ನಾವು ಇದ್ದಂತಹ ಒಂದು ಅನುಭವವನ್ನು ಇಲ್ಲಿ ನೋಡಲಿಕ್ಕೆ ಸಿಗ್ತದೆ. ಅಂಥ ಪವಿತ್ರವಾದಂತಹ ಒಂದು ಈ ಸ್ನಾನ ಮಾಡಿಕೊಂಡು ಈ ಒಂದು ಗಂಗಾ ನದಿಯ ಒಂದು ವಿಹಂಗವನ್ನು ನೋಟವನ್ನು ನೋಡಿದರೆ ಅದು ಮಾತಿನಿಂದ ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇಲ್ಲಿರುವಂತಹ ಕೆಲವೊಂದು ಘಾಟಗಳ ಮಹಿಮೆಯನ್ನು, ಹರಿಶ್ಚಂದ್ರ ಘಾಟ ಇರ್ಬೋದು, ಮಣಿಕರ್ಣಿಕಾ ಘಾಟ ಇರ್ಬೋದು, ನಾರದ ಘಾಟ ಇರ್ಬೋದು, ಅದೇ ರೀತಿಯಾಗಿ ಸಾಮಾನ್ಯವಾಗಿ ಎಷ್ಟೋ ಘಾಟಗಳ ಒಂದು ಮಹತ್ವವನ್ನು ಇಲ್ಲಿ ನೋಡ್ತಾ ಹೋದಾಗೆ ಬಹಳ ಅದ್ಭುತವಾದಂತಹ ಒಂದು ಶಕ್ತಿಯನ್ನು ನಾವು ಈ ಬರೀ ಗಂಗಾ ನದಿಯ ಒಂದು ನದಿ ಅಂದರೆ ಒಂದು ಅಗಮದಲ್ಲಿ ಬರ್ತೈತಿ. ಗಂಗಾ ಮನತ ಪಾಪ, ಅಂದರೆ ಬರೀ ಗಂಗೆ ಅನ್ನುವಂಥದ್ದು ನಾಮಸ್ಮರಣೆ ಮಾಡಿದರೆ ಸಾಕು ನಮ್ಮಲ್ಲಿರುವಂಥ ಪಾಪಗಳನ್ನು ದೂರ ಹೋಗ್ತವೆ ಅಂತ. ಅದೇ ರೀತಿಯಾಗಿ ಗಂಗಾ ನದಿಯಲ್ಲೇ ನಾವು ಆ ತಾಯಿ ಜಗನ್ಮಾತೆಯ ಒಂದು ಸಾನ್ನಿಧ್ಯದಲ್ಲಿ ಈ ಒಂದು ವಿಹಾರ ಮಾಡ್ತಾ, ಸ್ನಾನವನ್ನು ಗೈದು ವಿಹಾರ ಮಾಡ್ತಾ ಇಲ್ಲಿ ನೋಡಿದರೆ ಇಲ್ಲಿರುವಂತಹ ಘಾಟಗಳನ್ನು ನೋಡಿ
ಇಲ್ಲಿರುವಂತಹ ಸತ್ಯ ಹರಿಶ್ಚಂದ್ರ ಘಾಟ್ ಇರಬಹುದು, ಇಲ್ಲಿ ಅಗ್ನಿ ಸಂಸ್ಕಾರಗಳನ್ನು ಮಾಡ್ತಿರ್ತಾರೆ. ಅದೇ ರೀತಿಯಾಗಿ ಮಣಿಕರ್ಣಿಕಾ ಘಾಟ ಇರ್ಬೋದು, ಅದೇ ರೀತಿಯಾಗಿ ಹೊಸದಾಗಿ ನಿರ್ಮಿಸಿದಂತಹ ಇಲ್ಲಿ ಒಂದು ಕಾಣುವಂಥದ್ದು ಮುಂದೆ ಕಾಣ್ತಿದೆ ಆ ಮೋದಿ ಘಾಟವನ್ನು ನೋಡಲಿಕ್ಕೆ ಒಂದು ಸುಂದರವಾದಂತಹ ಕಾರಿಡಾರ್ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅಂದರೆ ಗಂಗಾ ನದಿಯ ತಟಕದವರೆಗೆ ಅದನ್ನು ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ನೋಡಲಿಕ್ಕೆ ಇವತ್ತು ಸಾಧ್ಯ ಇಲ್ಲ, ಯಾಕಂದರೆ ಅಷ್ಟು ಜನಸಾಗರವೇ ಈ ಕುಂಭಮೇಳದ ನಿಮಿತ್ತವಾಗಿ ಜನಸಾಗರವೇ ಹರಿದು ಕಾಶಿಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ಇಷ್ಟು ಜನ ತಂಡೋಪತಂಡವಾಗಿ ಈ ಪ್ರಯಾಗರಾಜವನ್ನು ದರ್ಶನವನ್ನು ಮಾಡಿಕೊಂಡು ಇಲ್ಲಿ ಹಾಗೂ ಅಯೋಧ್ಯೆಗೆ ಹೋಗುವಂಥ ಜನರು ಇವತ್ತಿನ ಈ ಒಂದು ಜನಸಾಗರವನ್ನು ನೋಡಿದರೆ ಇಂಥ ಒಂದು ಜನಸಾಗರವು ನೋಡಲಿಕ್ಕೆ ಸಾಧ್ಯ ಇಲ್ಲ. ಈ ರೀತಿಯಾಗಿ ನಮ್ಮ ಮಂಡಳಿಯು ಆ ಪರಮಾತ್ಮ ನಾಮಸ್ಮರಣೆಯನ್ನು ಮಾಡ್ತಾ ಇದ್ದೆ. ಆಲಿಸೋಣ ಬನ್ನಿ. ಗಂಗಾ ಸ್ನಾನವನ್ನು ಮಾಡ್ತಾ ಗಂಗಾ ದರ್ಶನವನ್ನು ಪಡೆದು ಗಂಗೆಯಲ್ಲಿ ಮಿಂದು ಗಂಗೆಗೆ ಕೃತಜ್ಞತೆ ಭಾವನವಾಗಿ ಆರತಿಯನ್ನು ಮಾಡ್ತಾ ಅದೇ ರೀತಿಯಾಗಿ ದರ್ಶನಕ್ಕೆ ಹೋಗಬೇಕಾದ್ರೆ ಜನಸಾಗರವನ್ನು ನೋಡುವುದೇ ಇಲ್ಲಿ ಒಂದು ಪರಮಾತ್ಮನ ದರ್ಶನ ಅನ್ನಬಹುದು. ಅಷ್ಟೊಂದು ದರ್ಶನದ ಒಂದು ವಿಶ್ವನಾಥನ ಒಂದು ದರ್ಶನಕ್ಕೆ ಗದ್ದಲು. ಅದೇ ರೀತಿಯಾಗಿ ಇಲ್ಲಿ ದರ್ಶನವನ್ನು ಪಡೆದುಕೊಂಡು ವಿಶ್ವನಾಥನದ ಒಂದು ಈ ಶಿಖರಗಳನ್ನು ನೋಡಿ ಅದೇ ರೀತಿಯಾಗಿ ಈ ಮುಂದೆ ಬರುವಂತಹ ದರ್ಶನವೇ ಈ ಒಂದು ಮಂದಿರದಲ್ಲಿ ಆ ಪರಮಾತ್ಮನವನ್ನು ದರ್ಶನವನ್ನು ಮಾಡಬಹುದು. ವಿಶ್ವನಾಥನ ಒಂದು ಸಾನ್ನಿಧ್ಯದಂಥ ಈ ಮಂದಿರಗಳು, ಮಂದಿರಗಳ ವಿಶೇಷತೆಯನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಅದೇ ರೀತಿಯಾಗಿ ಇಲ್ಲಿರುವಂತಹ ವಿಶ್ವನಾಥನ ಒಂದು ನಮಸ್ಕರಿಸುತ್ತಾ ಆ ವಿಶ್ವನಾಥನ ಒಂದು ದರ್ಶನವನ್ನು ಪಡೆದು ಮುಂದೆ ನಮ್ಮ ಎಲ್ಲ ಭಕ್ತ ಮಂಡಳಿಯು ಆ ಕ್ಷೇತ್ರದ ದರ್ಶನವನ್ನು ಮಾಡ್ತಾ ವಿಶೇಷವಾದಂತಹ ಇನ್ನೊಂದು ಅಂತಂದರೆ ನಮ್ಮ ಕರ್ನಾಟಕದ ಜಂಗಮವಾಡಿ ಮಠ ಅನ್ನುವಂಥದ್ದು ಇಲ್ಲಿ ನೋಡಲಿಕ್ಕೆ ಸಿಗ್ತದೆ. ಅಲ್ಲಿ ನಮ್ಮ ಬಂದಂಥ ಭಕ್ತರಿಗೂ ಯಾತ್ರಾರ್ಥಿಗಳಿಗೆಲ್ಲ ಒಂದು ಸೌಲಭ್ಯವನ್ನು ನೋಡಲಿಕ್ಕೆ ಸಿಗ್ತದೆ. ಅಂಥ ಒಂದು ಜಂಗಮವಾಡಿ ಮಠದಲ್ಲಿ ನಮ್ಮೆಲ್ಲ ಭಕ್ತರು ಹೋಗಿ ಪ್ರಸಾದವನ್ನು ಸೇವಿಸಿ ವಿಶ್ರಾಂತಿಯನ್ನು ಪಡೆದುಕೊಂಡು ಅವರಿಗೆ ವಿಶ್ವನಾಥ ಮತ್ತೆ ಮುಂದಿನ ಪ್ರಯಾಣಕ್ಕೆ ಶಕ್ತಿಯನ್ನು ಕೊಡಲಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.